ಅವ್ರಿಗೆ ಇಬ್ಬರಿಗೂ ನ್ಯಾಯಸಮ್ಮತವಾಗಿ ಸಿಗುವಂಥ ಒಂದೇನು ತೂಕ ಮತ್ತು ರಿಕವರಿ ಇದ್ರ ಬಗ್ಗೆ ಡಾಕ್ಯುಮೆಂಟ್ರಿ ಎವಿಡೆನ್ಸ್ ಸಿಕ್ಕಪ್ಪ ಅಂದ್ರೆ ಸಾಧ್ಯ ಅವರು ರೈತರು ಸಮಾಧಾನ ಮಾಡ್ಕೊಳ್ತಾರೆ. ಅದೆಲ್ಲಕ್ಕಿಂತ ಮುಖ್ಯವಾಗಿ 3,500 ಕೊಟ್ಟರೆ ಲಾಸ್ ಇಲ್ಲ ಅನ್ನೋದು ಪ್ರತಿಯೊಬ್ಬ ರೈತನ ಅನುಭವದ ಮಾತು. ಇದು ಫ್ಯಾಕ್ಟ್ರಿ ಒಳಗೆ ಗೊತ್ತದ ರೀ. ಯಾಕಂದ್ರೆ ಕೇವಲ ಬರೀ ಸಕ್ಕರೆ ಇಷ್ಟ ಮಾಡೋದಿಲ್ಲ ಅವರು, ಅದ್ರ ಜೊತೆ ಮಳ್ಳಿ ಮಾರ್ಕೊತಾರೆ, ಕೆಲವೊಂದು ಇಸಲಾನು ಮಾಡ್ಕೊಳ್ತಾರೆ, ಮತ್ತು ಸಾರಾಯಿನೂ ಸಹಿತ ಮಾರುವಂಥದ್ದು ಎಷ್ಟು ಲಾಭ ಮಾಡ್ಕೊಳ್ತಾರೆ. ಅಲ್ಲಿ ರೈತರದೆಲ್ಲ ನಾವು ಕೇಳಿದಾಗ ಅವ್ರು ತಮ್ಮ ಮನದ ನೋವುಗಳನ್ನ ಹೇಳಿದ್ದಾರೆ. ಈ ದಿಸೆಯಲ್ಲ ಈ ನಮ್ಮ ಜಾರಕಿಹೊಳಿ ಸಹೋದರರು, ರಮೇಶ್ ಕತ್ತಿಯವರು, ಅದೇ ಕಾಲಕ್ಕೆ ಜೊಲ್ಲೆಯವರು, ಈಗ ಜೊಲ್ಲೆಯವರು ಹಿರಾಶವರು ನಡ್ಕೊಂಡಿದ್ದಾರೆ, ಮತ್ತೇನೋ ಮಾಡಿದ್ದಾರೆ. ಎಲ್ಲ ಕಡೆ ತಮ್ಮದು ಫ್ಯಾಕ್ಟ್ರಿಗಳಿದ್ದಾವೆ. ಮತ್ತು ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವರು ಇಲ್ಲಿ ಮಿನಿಸ್ಟ್ರುಗಳು, ಇಲ್ಲಿ ವಿಶೇಷ ಎಲ್ಲರೂ, ಬಟ್ ಆಲ್ ಓವರ್ ಕರ್ನಾಟಕದ ಎಲ್ಲ ಮಿನಿಸ್ಟ್ರ್ ಹೆಚ್ಚು ಅವ್ರ ಕೈಲಾದ ಶುಗರ್ ಲಾಬಿ ಅವರು 3,500 ಮಾಡೋದೇನು ತಪ್ಪಿಲ್ಲ ಅನ್ನೋದು ಒಂದು ನಿಶ್ಚಿತವಾದ ಅಭಿಪ್ರಾಯ. ಅದಕ್ಕೆ ಇದನ್ನು ಮಾಡಿ ಮುಗಿಸಿದ್ರೆ ಆ ಸ್ಟ್ರೈಕ್ ಬಿಟ್ಟು ಅವರು ತಮ್ಮ ಉದ್ಯೋಗ ಹತ್ತಾರೆ ಅನ್ನೋದು ಒಂದು ಅಭಿಪ್ರಾಯ ನಮ್ಮದು. ಇದಕ್ಕೆ ನಾವು ನಿಮ್ಮದೇ ಅಂತ ನಿರ್ಧಾರ ತೆಗೆದುಕೊಳ್ಳುವಂಥದ್ದು ನಿಮಗೆ ಬಿಟ್ಟಂಥ ವಿಷಯ ಅಂತ ಹೇಳ್ತಾ, ಒಟ್ಟಾರೆಯಾಗಿ ರೈತರ ಹಿತ ಈ BDCC ಬ್ಯಾಂಕ್ ಕಾಯಲಿ, ಕಾಪಾಡಲಿ. ಅಲ್ಲಿಯ 8,000 ಕೋಟಿ ರೂಪಾಯಿಗಾಗಿ ತಿಕ್ಕಾಟ ಹೋಗಿಂತು, ಲೋನ್ ತೊಗೊಂಡು ಏನೋ ಮಾಡ್ತೀವಿ ಅಂತ ಹೇಳೋಕ್ಕಿಂತ ಆ ದುಡ್ಡನ್ನು ಒಂದದ್ದು ಈಗ ಹೇಳಿದ ಗೋಡೌನ್ ಕೊಟ್ಟ ಉಳಿದ ಬೆಳೆಗಳಿಗೂ ಮಾರ್ಕೆಟ್ ಮಾಡುವಂಥದ್ದು, ಜೊತೆ ಕಬ್ಬಿಗೆ 3,500 ಕೊಡುವಂಥ ಕೆಲಸವನ್ನು ಇವರು ಮಾಡಿದರೆ ನಿಶ್ಚಿತವಾಗಿ ಇವರೆಲ್ಲರೂ ರೈತ ಪರ ಅನ್ನೋದು ಸ್ಪಷ್ಟ ಆಗ್ತದೆ. ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬಿಟ್ಟು S16 ನ್ಯೂಸ್ ಅರ್ಥಾತ್ ಹೆಚ್ಚು ಥರ ಇದು ಸತ್ಯದ ಕೈಗೊಂಡು ವಂದನೆಗಳು.